ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತಿಂದು ಬ್ಲಾಗ್ ಬಂದುಬಿಟ್ಟು ಶ್ರಾವಣ ಮಾಸದ ಕೆಲಸಗಳು. ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಕೆಲಸ ಮುಗೀತು. ಈಗ ಗಿಡದಲ್ಲಿ ಒಂದು ಸ್ವಲ್ಪ ಹೂವು ಬಿಟ್ಟಿದೆ. ಹೂವೆಲ್ಲ ಕಿಟ್ಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಂತೂ ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು ಗಿಡದಲ್ಲಿ ಹೂವು. ಕೆಂಪು ದಾಸವಾಳ ಮತ್ತು ವೈಟ್ ದಾಸವಾಳಗಳೆಲ್ಲ ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು. ಎಲೆ ಅಂತೂ ಮಾಮೂಲಿ ಯಾವಾಗ ಇದ್ದೇ ಇರುತ್ತೆ. ವೀಳ್ಯದೆಲೆ ಮಾತ್ರ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಬಾಡ್ತಾಗಿದೆ. ನಾವೇನು ತಿನ್ನಲ್ಲ, ಕೀಳಲ್ಲ, ಏನಿಲ್ಲ. ಅದು ಹಂಗೇ ಬೆಳ್ಕೊಂಡೇ ಇರುತ್ತೆ. ಈಗ ಕೀಳಬೇಕು. ಈಗ ಹಬ್ಬಗಳೆಲ್ಲ ಬಂತಲ್ಲ, ಈಗ ಸ್ವಲ್ಪ ಕೀಳ್ತೀನಿ ಎಲೆಗಳೆಲ್ಲ. ಈಗ ಒಂದೆರಡು ಬದನೇಕಾಯಿ ಬಿಟ್ಟಿತ್ತು, ನೋಡೇ ಇಲ್ಲ ನಾನು. ಗಿಡದ ಸಂದಿಲಿ ಬಿಟ್ಬಿಟ್ಟಿದೆ. ಹುಳ ಬಂದುಬಿಟ್ಟಿದೆ. ಅದು ನನಗೆ ಮೇಲ್ಗಡೆನೇ ಕೆಲಸ ಇರುತ್ತೆ, ಕೆಳಗಡೆ ಬಂದು ಗಿಡ ನೋಡೋಕ್ಕೆ ಆಗೋಲ್ಲ. ನಮ್ಮಮ್ಮ ಇರ್ತಾಯಿದ್ರೆ ದಿನಾಗಲೂ ಗಿಡ ಕ್ಲೀನ್ ಮಾಡೋದೇ ಅವ್ರ ಕೆಲಸ ಆಗ್ತಾಯಿತ್ತು. ಅವ್ರ ಕೆಲಸ ಮುಗಿದ್ರೆ ಗಿಡ ಅಂದರೆ ತುಂಬ ಪ್ರೀತಿ ನಮ್ಮಮ್ಮಂಗೆ. ಗಿಡ ಕ್ಲೀನ್ ಮಾಡೋದು ಮತ್ತು ಹುಳ ಬಿದ್ದಿರೋದನ್ನೆಲ್ಲ ಅದಕ್ಕೆ ಔಷಧಿ ಹೊಡೆಯೋದು ಎಲ್ಲ ಮಾಡ್ತಾಯಿದ್ರು. ಈಗ ಅಮ್ಮ ಇಲ್ಲ, ತಮ್ಮನ ಮನೆಗೆ ಹೋಗಿದ್ದಾರೆ. ಇಷ್ಟು ಪಾರಿಜಾತ ಹೂವು ಬಿಟ್ಟಿತ್ತು. ನಾನು ಬೆಳಗ್ಗೆನೇ ಆಯ್ಕೊಂಡು ಬಂದಿದ್ದೆ. ಇನ್ನು ಗಿಡ ಉದುರಿಸಿದ್ರೆ ಇನ್ನೂ ಬಿಡುತ್ತೆ. ನಾನು ಗಿಡ ಉದುರಿಸೋಕ್ಕೆ ಹೋಗಿಲ್ಲ. ಬರೀ ನಾನು ಕೆಳಗಡೆ ಬಿದ್ದಿದ್ದು ಮಾತ್ರ ಆಯ್ಕೊಬಂದೆ. ಒಂದಷ್ಟು ಹೂವು ಬಿಟ್ಟಿದೆ. ನಂದು ಆರಾಮಾಗುತ್ತೆ ಪೂಜೆಗೆ, ಏನೂ ತೊಂದರೆ ಆಗೋಲ್ಲ. ಬಾಗಿಲಿಗೆಲ್ಲ ಮುಡ್ಸೋಕ್ಕೆ ಮಾತ್ರ ನಾನು ಶಾಮಂತಿಗೆ ಹೂವು ತಂದಿಟ್ಕೊಂಡಿರ್ತೀನಿ. ಇವೆಲ್ಲ ಫೋಟೋಗೆಲ್ಲ ಕ್ಲೀನಾಗಿ ಮುಡಿಸ್ಬೋದು. ತೆಂಗಿನಕಾಯಿ ರೇಟ್ ಅಂತೂ ಭಾಳ ಆಗಿಬಿಟ್ಟಿದೆಯಪ್ಪ. ಈಗಂತೂ 50 ರೂಪಾಯಿ ಒಂದು ತೆಂಗಿನಕಾಯಿ. ನಾನು ನಮ್ಮ ಮನೆಯವ್ರಿಗೆ RMC ಕಡೆ ಹೋದರೆ ಒಂದು 15-20 ಕಾಯಿ ತಂದುಬಿಡ್ರಿ ಅಂತ ಹೇಳಿದ್ದೆ. ಅವ್ರ ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಒಂದು 5 ಕಾಯಿ ಮಾತ್ರ ತೊಗೊಂಡು ಬಂದಿದ್ದರು. ಅದು ಒಂದೊಂದು ಕಾಯಿ 50 ರೂಪಾಯಿ ಅಂತೆ. ಸಣ್ಣ ಕಾಯಿ ಬಂದೇ ಇಲ್ಲ ಅಂತ ಹೇಳ್ತಾರಂತೆ. ಮಿಕ್ಕಿದ್ದನ್ನ ನೀನೇ ತಗೋ ಅಂತ ಹೇಳ್ಬಿಟ್ಟು ಒಂದು 5 ಕಾಯಿ ಮಾತ್ರ ತಂದಿದ್ದರು. 50 ರೂಪಾಯಿ ಕಮ್ಮಿ ಕಾಯೇ ಇಲ್ಲ ಅಂತ ಹೇಳ್ತಾರೆ. ಇನ್ನೇನು ಮತ್ತೆ ಪಂಚಮಿ ಎಲ್ಲ ಬಂತಲ್ಲ, ನನ್ನ ಕಾಯಿಗಳೆಲ್ಲ ಬೇಕಾಗುತ್ತೆ ಅಂತೇಳಿ ತರಿಸ್ದೆ. ವಾಷಿಂಗ್ ಮಿಷಿನ್ಗಂತೂ 1 ಟ್ರಿಪ್ ಬಟ್ಟೆ ಹಾಕಿದ್ದೆ. ಬಟ್ಟೆ ಹಾಕಿ ಬೆಳಗ್ಗೆನೇ ಒಣಗಿಸಿದ್ದೀನಿ. ಇದು 2ನೇ ಟ್ರಿಪ್ ಬಟ್ಟೆ. ಇದು ನನ್ನ ಮಗಂದು. ಅವನು ಮಾತ್ರ ಸಪ್ರೇಟಾಗಿ ಹಾಕ್ತಾನೆ, ಎಲ್ಲರ ಜೊತೆ ಮಿಕ್ಸ್ ಮಾಡಿ ಹಾಕಲ್ಲ ಅವನು. ಯಾರೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳಲ್ಲ. ಅವ್ರವ್ರ ಬಟ್ಟೆ ಒಂದು 4-5 ದಿವಸದ ಬಟ್ಟೆನ ಅವರು ಸಪ್ರೇಟಾಗಿ ಹಾಕ್ಕೊಳ್ಳೋದು. ನಾನು ಅಷ್ಟೇ, ನಂದು ನಮ್ಮ ಮನೆಯವ್ರದ್ದು ಅಷ್ಟೇ ಹಾಕೋದು. ನಾನು ಯಾರ ಜೊತೆಯಲ್ಲೂ ಬಟ್ಟೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಲ್ಲ. ಇದು ನನ್ನ ದೊಡ್ಡ ಮಗನ ಮಾತ್ರ ಬಟ್ಟೆ ಇದು. ಇನ್ನು ಪ್ರಸಾದ ಭಾವನ ಅವರಿಬ್ರದ್ದು ಮಾತ್ರ ಹಾಕ್ಕೋತಾರೆ. ಯಾರೂ ಒಟ್ಟಿಗೇನು ಹಾಕ್ಕೊಳ್ಳಲ್ಲ. ಯಾಕಂದರೆ ಅವ್ರವ್ರ ಬಟ್ಟೆ ಮೇಲೆ ತಾನೇ ನಾವು ಟೈಮಿಂಗ್ಸ್ ಇರಬೇಕು. ಅದಕ್ಕೋಸ್ಕರ ನಮ್ಮ ಮನೆಯವ್ರದ್ದಾದರೆ ಸ್ವಲ್ಪ ಖಾಕಿ ಬಟ್ಟೆ ಗಲೀಜು ಜಾಸ್ತಿ ಆಗಿರುತ್ತೆ. ನಾನು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಇಟ್ಕೋತೀನಿ. ಅವರೆಲ್ಲ ಕಮ್ಮಿ ಟೈಮಿಂಗ್ಸ್ ಇಟ್ಕೋತಾರೆ. ನಾನು ಕ್ಲೀನಾಗಿ ಈ ಥರ ಬಟ್ಟೆ ತೆಗೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಈ ಬಟ್ಟೆ ಮೇಲೇ ಇಟ್ಕೊಂಡಿರ್ತೀನಿ. ಯಾವಾಗೂ ಕ್ಲೀನಾಗಿ ಒರೆಸ್ಬಿಟ್ಟು ಓಪನ್ನೇ ಬಿಡ್ತೀನಿ ವಾಷಿಂಗ್ ಮಿಷಿನ್ನು. ಕ್ಲೋಸ್ ಮಾಡಲ್ಲ, ಯಾಕಂದರೆ ವಾಸನೆ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಕ್ಲೋಸ್ ಮಾಡಲ್ಲ. ಯಾವಾಗೂ ಹಿಂಗೆ ಓಪನ್ನೇ ಇರುತ್ತೆ. ಈಗ ಬಟ್ಟೆ ಹಾರಾಕ್ಬಿಟ್ಟು ಮೇಲೆ ಒಣಗಿರೋ ಬಟ್ಟೆನ ಎತ್ಕೊಂಡು ಬರಬೇಕು. ಬಿಸಿಲಿದೆ ಇವತ್ತು. ಎತ್ಕೊಂಡು ಬಂದಿದ್ದೀನಿ ನೋಡಿರಿ, ಒಂದು ರಾಶಿ ಬಟ್ಟೆ ಐತೆ. ಈಗ ಮಡ್ಚೋದೇ ಒಂದು ದೊಡ್ಡ ಸಾಹಸ ಆಗುತ್ತೆ. ಇದನ್ನು ಕೈ ಅಂತೂ ಇವತ್ತು ನೋವು ಬಂದುಬಿಟ್ಟಿದೆ. ಮೇಲತ್ತು ಕೆಳಗೆ ಇಟ್ಟು ಅದೇ ಡ್ಯಾನ್ಸ್ ಆಗಿಬಿಟ್ಟಿದೆ ಇವತ್ತಂತೂ. ಕುಕ್ಕರಲ್ಲಿ ಬೇಳೆ ಬೇಯಿಸಿಟ್ಟಿದ್ದೆ, ಅದನ್ನು ಇವಾಗ ಮಸಗಿಬಿಡ್ಬೇಕು. ಮಸ್ತಿ ಒಂದು ಒಗ್ಗರಣೆ ಕೊಟ್ಟರೆ ಮುಗಿಯುತ್ತೆ. ಸೈಡಲ್ಲಿ ಒಂದು ಸ್ವಲ್ಪ ಅನ್ನಕ್ಕಿಟ್ಟರೆ ಮುಗೀತು. ಬೆಳಗ್ಗೆ ಪೂರಿ ಮಾಡಿದ್ದೆ, ಅದು ಸಾಗು ಇದೆ. ಸ್ವಲ್ಪ ಬದನೇಕಾಯಿ ಪಲ್ಯ ಇದೆ, ಅದು ಇವಾಗ ಅಡ್ಜಸ್ಟ್ ಆಗುತ್ತೆ. ನೈಟಿಗೆ ಮಾತ್ರ ಚಪಾತಿ ಮಾಡಿಕೊಂಡ್ರೆ ಆಗುತ್ತೆ. ಚೆನ್ನಾಗಿ ಬೆಂದಿದೆ ಬೇಳೆ. ಈಗ ಮಸಾಲೆ ಕೋಲನ್ನು ತೊಗೊಂಡು ಮಸಗಿಬಿಡಬೇಕು. ಬರೀ ಹಬ್ಬಗಳಿರೋದ್ರಿಂದ ಬರೀ ಸ್ವೀಟೇ ನಾಳೆಯಿಂದಂತೂ. ನಾಗರ ಪಂಚಮಿ ಅಂದರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಜೋರಾಗಿ ಮಾಡ್ತಾರೆ. 5 ದಿನ ಹಬ್ಬ ಇದೆ. ಇನ್ನು ನಮ್ಮಮ್ಮ ಮನೆ ಕಡೆ ಎಲ್ಲ ಬೇರೆ ಥರ ಮಾಡ್ತಾರೆ. ಸಿಹಿ ಕಡುಬು ಎಲ್ಲ ಮಾಡ್ಕೊಂಡೋಗಿ ಆ ಎಡೆ ಎಲ್ಲ ಇಡ್ತಾರೆ. ನಮ್ಮತ್ತೆ ಅದೇನೂ ಮಾಡ್ತಾಯಿದ್ದಿಲ್ಲ, ಬರೀ ಹಾಲು ತುಪ್ಪ ಪೂಜೆ ಸಾಮಾನು ತೊಗೊಂಡು ಹೋಗ್ತಾಯಿದ್ರು. ನಾನು ಕೂಡ ಅದೇ ಪದ್ಧತಿ ಮಾಡ್ಕೊಂಡು ಬಂದಿದ್ದೀನಿ.
ಯಾರು ನಮ್ಮ ಮನೇಲಿ ಏನು ಪದ್ಧತಿ ಬಂದಿದೆಯೋ ಅದೇ ಪದ್ಧತಿನೇ ಮಾಡಬೇಕು. ಸುಮ್ಮಗಾದರೂ ಯಾರೋ ಮಾಡ್ತಾರೆ ಅಂತ ನಾವು ಅದನ್ನೆಲ್ಲ ಮಾಡಬಾರ್ದು. ಅರ್ಧಂಬರ್ಧದಿಂದ ಯಾವ ಪದ್ಧತಿ ಕೂಡ ಇಟ್ಕೋಬಾರ್ದು. ಇನ್ನು ಬೇಳೆ ಮಸ್ತಾಯಿತು. ಈಗ ಬೆಳ್ಳುಳ್ಳಿ ತೊಗೊಂಡು ಒಂದು ಜಜ್ಕೊಳ್ಳೋಣ. ನನಗಂತೂ ಸಾಕಾಯಿತು. ಮೇಲೆ ಕೆಳಗಡೆ ಇಳಿದು ಬಂದು ಫಸ್ಟು ಒಂದು ಗ್ಲಾಸ್ ನೀರು ಕುಡಿದು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೋಬೇಕು ಅಂತ ಇದ್ದೆ. ಟೈಮ್ ಆಗುತ್ತೆ ಅಂಥೇಳಿ ಒಂದು ಲೋಟ ನೀರು ಕುಡಿದ್ಬಿಟ್ಟು ಈಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ಬಿಸಿಲಿದೆ ಇವತ್ತು. ಸ್ವಲ್ಪ ದಿನ ಮಳೆ ಕಂಟಿನ್ಯೂ ಆಗಿ ಬರ್ತಾಯಿತ್ತು. ಇವತ್ತು ಸ್ವಲ್ಪ ಬಿಸಿಲಿದೆ. ಅಡುಗೇನು ಪಟ ಅಂತ ಮಾಡ್ಬೋದು, ಆದರೆ ತೊಳೆಯೋದು ಬೆಳಗೋದು ಇದೆಯಲ್ಲ, ಅದೇ ಸ್ವಲ್ಪ ರಿಸ್ಕ್ ಆಗುತ್ತೆ. ನಿಮ್ಮದೆಲ್ಲ ಭೀಮ್ನ ಅಮಾವಾಸ್ಯೆ ಆಯಿತು ಅಂತ ಅನ್ಕೋತೀನಿ. ನಮ್ಮ ಕಡೆ ಅಂತೂ ಭೀಮ್ನ ಅಮಾವಾಸ್ಯೆ ಇಲ್ಲ. ಯಾಕಂದರೆ ನಾವು ಪೂಜೆ ಮಾಡೋದು ಇಬ್ಬರು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ. ಇದು ಒಂದೊಂದ್ಸಲಿ ಅವ್ರು ಬರ್ತಾರೆ, ಇಲ್ಲಾಂದರೆ ಬರೋದು ಇಲ್ಲ. ನಾನಂತೂ ಕಂಪಲ್ಸರಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸುಮ್ಮನೆ ನಮಸ್ಕಾರ ಮಾಡೋದು ಅಷ್ಟೇ. ಇನ್ನೇನು ನಾವೇನು ಪಾದ ತೊಳೆಯೋದು, ಪೂಜೆ ಮಾಡೋದು, ಕಂಕಣ ಅವೆಲ್ಲ ಏನು ಮಾಡಲ್ಲ. ಆಗ ನಮ್ಮ ಕಡೆ ಇಲ್ಲಕ್ಕೂ ಇಲ್ಲ ಅಂದಮೇಲೆ ಅದು ಮಾಡಬಾರ್ದು ಅಷ್ಟೇ. ಈ ವರಮಹಾಲಕ್ಷ್ಮಿ ಇದೆ ಮತ್ತು ಗಣೇಶ ಹಬ್ಬ ಇದೆ. ಕೃಷ್ಣ ಜನ್ಮಾಷ್ಟಮಿ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬರ್ತೀವಿ. ಇನ್ನೇನು ಮಾಡಲ್ಲ. ಅದು ಕರಿಬೇವೆಲ್ಲ ಎತ್ಕೊಂಡು ಇನ್ನೂ ಸೊಪ್ಪುಗಳು ತಂದಿದ್ದೆ. ಸೊಪ್ಪೆಲ್ಲ ಸೋಸಬೇಕು. ಇನ್ಮೇಲೆ ಕೂತ್ಕೊಂಡು ನೀಟಾಗಿ ಸೋಸಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ನಂಗೆ ಈಸಿ ಆಗುತ್ತೆ. ಒಂದು ಪುಟಾಣಿ ತಪ್ಪಲೆ ಇಟ್ಕೊಂಡಿದ್ದೀನಿ ನಾನು ಸಾಂಬಾರಿಗೆ. ಈ ತಪ್ಪಲೆಲೇ 2 ದಿನ ಆಟ ಆಡುತ್ತೆ ಸಾಂಬಾರು ನಮ್ಮ ಮನೇಲಿ. ಯಾಕಂದರೆ ನೈಟ್ ನಾವು ಚಪಾತಿ ತಿಂತೀವಲ್ಲ, ಅದಕ್ಕೋಸ್ಕರ ಬೇರೆ ಪಲ್ಯಗಳು ಮಾಡ್ತೀನಿ. ಸಾಸಿವೆ, ಎಣ್ಣೆ, ಜೀರಿಗೆ, ಸಾಸಿವೆ, ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಹಿಂಗು, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ. ಎಲ್ಲರ ಮನೇಲಿ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೇಲಿ ಮಾತ್ರ ನಾನು ಹೀಗೆ ಬೇಳೆ ಸಾರು ಮಾಡೋದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಯಾರೇ ಹೊಸಬ್ರು ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಸ್ವಲ್ಪ ಫ್ರೈ ಆಗಬೇಕು, ಯಾಕಂದರೆ ಅದು ಫ್ರೈ ಆಗಿಲ್ಲ ಅಂದರೆ ಊಟ ಮಾಡುವಾಗ ಒಂಥರ ಕರ ಅಂತ ಸಿಗುತ್ತೆ ಈರುಳ್ಳಿ. ಅರಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಚಿಲ್ಲಿ ಪೌಡ್ರು ನಾನು ಇದರಲ್ಲಿ ಹಾಕ್ಕೊಬಿಡ್ತೀನಿ ಒಗ್ಗರಣೆಗೆ. ಚೆನ್ನಾಗಿ ಫ್ರೈ ಆದರೆ ಅದು ಮಸಾಲೆ ಎಲ್ಲ ಮೇಲೆ ಬರುತ್ತೆ. ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾರು ಮತ್ತು ಟೇಸ್ಟು ಇರುತ್ತೆ. ಎಣ್ಣೆ ಸ್ವಲ್ಪ ಹುರಿದಿರ್ತೀವಲ್ಲ ಪುಡಿಗಳು, ಆವಾಗ ತುಂಬ ರುಚಿ ಇರುತ್ತೆ ಸಾಂಬಾರು. ಅದಕ್ಕೋಸ್ಕರ ಆಯಿತು, ಸಾಂಬಾರು ರೆಡಿ ಆಯಿತು. ಉಪ್ಪೊಂದು ಹಾಕಿದ್ರೆ ಮುಗಿಯುತ್ತಿದ್ದ ಕೆಲಸ. ಅಡುಗೆ ಮಾಡೋದು ಈಸಿ ಇದೆ, ತೊಳೆಯೋದು ಬೆಳಕಂದು ಮಾತ್ರ ಆಗಲ್ಲ. ಆಯಿತು, ಸಾಂಬಾರು ಕೆಲಸ ಮುಗಿಯಿತು. ಈ ಕಡೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಬಿಡ್ತೀನಿ. ಚಿಕ್ಕ ಗ್ಲಾಸಲ್ಲಿ ಚಿಕ್ಕ ಕುಕ್ಕರಲ್ಲಿ ನಾನು ಅನ್ನ ಇಟ್ಕೊತೀನಿ. ಸಾಕು, ನಾವಿಬ್ಬರೇ ಇರೋದು, ನೈಟಲ್ಲಿ ಯಾರೂ ತಿನ್ನಲ್ವಲ್ಲ, ಅದಕ್ಕೋಸ್ಕರ. ಸದ್ಯ ನನ್ನ ಆಸ್ಪತ್ರೆ ಕೆಲಸ ಮುಗಿಯಿತು. ಇಲ್ಲ ಅಂದಿದ್ರೆ ನನಗೆ ಆಸ್ಪತ್ರೆಗೆ ಹೋಗಿ ಬಂದು ನನಗೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಹಬ್ಬ ಎಲ್ಲ ಮುಗೀಲಿ, ಆವಾಗೊಂದು ಆಪ್ರೇಷನ್ ಮಾಡಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೈ ತುಂಬ ನೋವುತ್ತೆ. ಅದು ಸೆಂಟ್ರಲ್ಲೇನೋ ಮಾಂಸ ಬೆಳೆದಿದೆಯಂತೆ,
ಅದಕ್ಕೋಸ್ಕರನೇ ಡೈಲಿ ಫಿಸಿಯೋಥೆರಪಿ ಮಾಡಿಸ್ತಾಯಿದ್ದೆ. ಈಗ ಹಬ್ಬ ಎಲ್ಲ ಮುಗಿದ್ಮೇಲೆ ಒಂದು ಆಪ್ರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ. ತುಂಬ ನೋವು, ಕೈ ಮಾತ್ರ ಎಡಗೈ ಎತ್ತೋಕ್ಕೆ ಆಗೋಲ್ಲ ನನಗೆ. ಅಷ್ಟರಲ್ಲಿ ಇಷ್ಟು ಕೆಲಸಗಳು ಮಾಡ್ತಾ ಇರ್ತೀನಿ ನಾನು. ಬೆಳಗ್ಗೆ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು ನಂದು. ಇವತ್ತಂತೂ ತುಂಬಾ ಇತ್ತು ಕೆಲಸ. ಏನು ಮಾಡೋದು, ಹಬ್ಬ ಅಂದಮೇಲೆ ಎಲ್ಲ ಮಾಡಲೇಬೇಕು. ಒಂದು ಬಿಟ್ಟು ಒಂದು ಮಾಡೋಕ್ಕಾಗೋದಿಲ್ಲ. ಅದು ಸಮಾಧಾನವೇ ಅನಿಸಲ್ಲ. ಅದು ನಮ್ಮದು ಇಂಪಾರ್ಟೆಂಟ್ ಅಂದರೆ ನಾಗರಿಗೆ ಹಾಲು ಹಾಕ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಕಡೆ. ಆಮೇಲೆ ವರಮಹಾಲಕ್ಷ್ಮಿ ಬೇರೆ ಹಿಂದೆಯೇ ಬಂತಲ್ಲ, ಎಲ್ಲ ಒಂದು